ಮಾಂಗಲ್ಯ ಸರದ ಜೊತೆಗೆ ಹೆಂಗಸರು ಮುತ್ತೈದೆಯರು ಅಪ್ಪಿತಪ್ಪಿಯೂ ಇಂತಹ ತಪ್ಪು ಕೆಲಸಗಳನ್ನು ಮಾಡಬೇಡಿ. ಗಂಡನ ಆಯಸ್ಸಿಗೆ ಕುತ್ತು ಬರುತ್ತೆ, ಅನಾರೋಗ್ಯ ಪರಿಸ್ಥಿತಿ ಎದುರಾಗುತ್ತೆ, ಅಕಾಲಿಕ ಮರಣಗಳು ಸಂಭವಿಸುವ ಸಾಧ್ಯತೆ ಹೆಚ್ಚು ಆಗಿರುತ್ತದೆ. ಗಂಡನ ಅಭಿವೃದ್ಧಿ, ಆರ್ಥಿಕ ಧನ ಲಾಭಗಳು ಕೂಡ ಇದರಿಂದ ಕ್ಷೀಣಿಸುತ್ತಾ ಹೋಗುತ್ತದೆ. ಯಾವ ತಪ್ಪು ಕೆಲಸಗಳನ್ನು ಹೆಂಗಸರು ಮಾಂಗಲ್ಯದ ಜೊತೆಗೆ ಮಾಡುತ್ತಿದ್ದರೆ ಇವತ್ತೇ ಬಿಡಬೇಕು, ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀವಿ. ಅದಕ್ಕಿಂತ ಮೊದಲು ನಿಮ್ಮ ಬದುಕಿನಲ್ಲಿ ಗಂಡ ಹೆಂಡತಿಯ ಸಮಸ್ಯೆ, ಅತ್ತೆ ಸೊಸೆ ಜಗಳ, ಗಂಡನ ಆಯಸ್ಸು ವೃದ್ಧಿಯಾಗಲು ಕಾಯಿಲೆಯಿಂದ ನರಳುತ್ತಿರುವಂತಹ ಗಂಡ ಅಥವಾ ಮಕ್ಕಳು ಯಾವುದೇ ರೀತಿಯಾದಂತಹ ಫಲಕಾರಿಯಾಗದೆ ತುಂಬ ಬೇಸತ್ತು ಹೋಗಿದ್ದರೆ ಈ ತಕ್ಷಣ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ನೀಡುವಂತಹ ದೈವಶಕ್ತಿ ಪರಿಹಾರದಿಂದ ನಿಮ್ಮ ಸಕಲ ಸಮಸ್ಯೆಗೂ ಪರಿಹಾರ ತುಂಬ ಚೆನ್ನಾಗಿ ಸಿಗುತ್ತೆ. ಎಷ್ಟೋ ಜನರಿಗೆ ಪರಿಹಾರನ ಹೇಳಿದ್ದಾರೆ. ಗುರುಗಳು ತಿಳಿಸಿರುವ ಹಾಗೆ ಮಾಂಗಲ್ಯದ ಜೊತೆಗೆ, ಅದರಲ್ಲೂ ಹಿಂದೂ ಸಂಪ್ರದಾಯದಲ್ಲಿ ಇರುವಂಥವರು ದೈವ ಅನುಗ್ರಹ ಪ್ರೇರಣೆ ಆಗೇ ಆಗಿರುತ್ತೆ. ಪ್ರತಿದಿನ ತುಳಸಿ ಪೂಜೆಯನ್ನು ಮಾಡಿಯೇ ಇರುತ್ತಾರೆ. ಹಾಗೆಯೇ ದೇವರ ಪೂಜೆಯನ್ನು ಕೂಡ ಹೆಂಗಸರು ತಲೆ ಸ್ನಾನ ಮಾಡಿದ ಬಳಿಕ ಮಾಡಿರುತ್ತಾರೆ. ಆದರೆ ಕೆಲವು ಹೆಂಗಸರು ಮಾಡುವಂತಹ ಇಂತಹ ಮಾಂಗಲ್ಯದ ತಪ್ಪುಗಳನ್ನು ಮಾಡುವುದನ್ನು ನಿಲ್ಲಿಸಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಕೆಲವು ಹೆಣ್ಣು ಮಕ್ಕಳು ಮಾಂಗಲ್ಯ ಸರಕ್ಕೆ ಸೇಫ್ಟಿ ಪಿನ್, ಬಟ್ಟೆ ಪಿನ್ಗಳನ್ನು ಜೋಡಿಸಿ ಇಟ್ಟುಕೊಳ್ಳುವುದು, ಬೇಕಾದಾಗ ಕೈಗೆ ಸಿಗುತ್ತೆ ಅನ್ನೋದ ಕಾರಣಕ್ಕೋಸ್ಕರ ಅಲ್ಲಿ ಇಟ್ಟುಕೊಳ್ಳುತ್ತಾರೆ. ಇದರಿಂದ ದ್ವೇಷಗಳು ಎದುರಾಗುತ್ತೆ. ಗಂಡ ಹೆಂಡತಿಯು ಕೂಡ ಜಗಳ ಆಡುವ ಪರಿಸ್ಥಿತಿಗೆ ಬರುತ್ತೆ. ಮಾನಸಿಕವಾಗಿ ನಿಮ್ಮ ಗಂಡ ಕುಗ್ಗಿ ಹೋಗುತ್ತಾರೆ. ಹೇಳಿ ಕೇಳಿ ಪಿನ್ ಅಂದರೆ ಅದೊಂದು ಆಯುಧವೇ ಆಗಿರುತ್ತೆ ಅಲ್ಲವೇ? ಅದಕ್ಕೆ ಈ ತಪ್ಪನ್ನು ಮಾಡಬೇಡಿ. ಇನ್ನು ಮಾಂಗಲ್ಯ ಸರ ಜೋತು ಬೀಳುವ ಹಾಗೆ ಕೆಲವು ಹೆಂಗಸರು ಎದೆಯ ಕೆಳಭಾಗದವರೆಗೂ ಮಾಂಗಲ್ಯ ಸರವನ್ನು ಮಾಡಿಸಿಕೊಂಡಿರುತ್ತಾರೆ. ಶೋಗೆ, ಫ್ಯಾಷನ್ಗೆ ಅದನ್ನು ಮುಂದುಗಡೆ ಬಿಟ್ಕೊಂಡು ಎಲ್ಲ ಕಡೆಯೂ ಓಡಾಡುವಂಥದ್ದು, ಮದುವೆ ಸಮಾರಂಭಗಳಲ್ಲಿ ಅದನ್ನು ಹಾಕೊಂಡು ತಿರುಗ್ತಾ ಇರ್ತಾರೆ. ತೋರಿಕೆಯ ಮನೋಭಾವಗಳು ಅಂಥವರಿಗೆ ಜಾಸ್ತಿ ಇರುತ್ತೆ. ಇದು ದೃಷ್ಟಿ ದೋಷವೂ ಕೂಡ ಕಾರಣವಾಗುತ್ತದೆ. ಮುತ್ತೈದೆ ಹೆಂಗಸರು ಈ ರೀತಿ ಹಾಕಿಕೊಂಡು ಹೋದಾಗ ವಿಧವೆಯರು ಅದನ್ನು ನೋಡಿದರೆ ಒಂದು ರೀತಿಯಾದಂತಹ ದೃಷ್ಟಿ ಬೀಳುತ್ತದೆ. ಈ ದೃಷ್ಟಿ ದೋಷದಿಂದ ಗಂಡನ ಆಯುಸ್ಸಲ್ಲಿ ಅಥವಾ ಅನಾರೋಗ್ಯದ ಸಮಸ್ಯೆಯಲ್ಲಿ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಈ ಎರಡು ತಪ್ಪುಗಳನ್ನು ನೀವು ಯಾವುದೇ ಕಾರಣಕ್ಕೂ ಮಾಡಬಾರದು. ಒಂದು ವೇಳೆ ಇಂತಹ ತಪ್ಪುಗಳನ್ನು ಮಾಡಿ ಈಗಾಗಲೇ ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ಅದಕ್ಕೆ ಪರಿಹಾರ ಅನ್ನುವುದು ಆಗಲೇಬೇಕು. ಅದಕ್ಕಾಗಿ ಪಂಡಿತ್ ಮಂಜುನಾಥ ಗುರುಗಳಿಗೆ ಈಗಲೇ ಒಂದು ಕರೆ ಮಾಡಿ ತುಂಬ ಚೆನ್ನಾಗಿ ಪರಿಹಾರ ಹೇಳುತ್ತಾರೆ. ಪರಿಹಾರ 100% ಪರಿಹಾರ ಸಿಗುತ್ತೆ.